टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮೈಸೂರಲ್ಲಿ ಸಿದ್ದರಾಮಯ್ಯ ಮಾತಾಡೋಕೆ ಮುಂಚೆನೇ ಡಿ.ಕೆ.ಶಿ ಅವರು ಎದ್ದು ಬಂದರು. ಒಂದು ಸ್ವಾಗತ ಕೋರುವಾಗ ಡಿ.ಕೆ.ಶಿ ಅವರು ಇರಲಿಲ್ಲ, ಹಾಗಾಗಿ ನಾನು ಸ್ವಾಗತ ಕೊಡಲಿಲ್ಲ, ಮನೇಲಿ ಕೂರವರಿಗೆಲ್ಲ ನಾನು ವೆಲ್ಕಮ್ ಮಾಡಲ್ಲ. ನೋಡಿ ಎಷ್ಟು ಎದ್ದು ಕಾಣುತ್ತೆ. ಜನ ನೋಡಿದವ್ರಿಗೆ ಏನು ಅನಿಸ್ಬೇಕು, ಓಲಿ ಬಿಡಿ ಇವರೇನೋ ಹೊಡೆದಾಡ್ತಾ ಇದ್ದಾರೆ, ಗುದ್ದಾಡ್ತಾ ಇದ್ದಾರೆ, ಹೊಡೆದಾಡ್ತಾ ಇದ್ದಾರೆ, ಅಸಹ್ಯ ಪಡ್ತಾರೆ ಜನ. ಕರ್ನಾಟಕದ ಜನ ಅಸಹ್ಯ ಪಡ್ತಾರೆ. ಎಂಥವ್ರಪ್ಪ ಮುಖ್ಯಮಂತ್ರಿ, ಎಂಥವ್ರಯ್ಯ ಮುಖ್ಯಮಂತ್ರಿ, ಎಂಥವ್ರಯ್ಯ ಮಂತ್ರಿಗಳು, ಯಾವುದಯ್ಯ ಇದು ಕಾಂಗ್ರೆಸ್ ಪಕ್ಷ, ಏನೆಯ ಇವ್ರ ನಡವಳಿಕೆಗಳು, ಏನಾರ ಗೌರವಾನ್ವಿತವಾಗಿ ನಮ್ಮ ನಾಯಕರು ನಮ್ಮ ಈ ಸರ್ಕಾರ ಅನ್ನೋಂಥದಕ್ಕೆ ನಾಚಿಕೆ ಪಡೋವಂಥ ರೀತಿಯಲ್ಲಿ ಇವ್ರ ನಡವಳಿಕೆಗಳು ಎದ್ದು ಕಾಣುತ್ತೆ. ಅಹಂಕಾರ ಎದ್ದು ಕಾಣ್ತಿದೆ ಪ್ರತಿಯೊಬ್ಬರಲ್ಲೂ. ಆ ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ, ಅವ್ರ ಸಚಿವ ಸಂಪುಟದ ಅಹಂಕಾರಗಳು, ಅವ್ರ ನಡವಳಿಕೆಗಳು ನೀವು ನೋಡಿಬಿಟ್ರೆ ಆಶ್ಚರ್ಯ ಆಗುತ್ತೆ. ಇವತ್ತು ಅದನ್ನು ನೋಡ್ಬೋದು ಯಾವ ರೀತಿ ಇದೆಲ್ಲ ಆಡೋಂಥ ಮಾತುಗಳ ಒಂದು ವೇದಿಕೆಯಲ್ಲಿ ಸಾರ್ವಜನಿಕವಾಗಿ ಬಹಿರಂಗವಾಗಿ ಹೇಳೋಂಥ ಮಾತುಗಳ, ಏನು ಬೇಕಾದ್ರೆ ಮಾತಾಡಿ ನಾವು ಜಯಿಸ್ಕೋತೀವಿ, ಏನು ಬೇಕಾದ್ರೆ ಹೇಳಿದ್ರು ನಮಗೆ ಜಯಿಸ್ಕೋಬೋದು, ನಾವು ಬದುಕ್ಬೋದು ಅನ್ನೋಂಥ ಈ ಮನಸ್ಥಿತಿ ಇದೆಯಲ್ಲ, ನಿಜಕ್ಕೂ ನಮ್ಮ ಕರ್ನಾಟಕದಲ್ಲಿ ಇಂಥ ಕೆಟ್ಟ ನಡವಳಿಕೆಗಳು ಎಂದು ನಾವು ಕಂಡಿಲ್ಲ, ಕಾಣೋದಿಲ್ಲ. ಎಷ್ಟೇ ಅಗತನ ಇರಲಿ, ಎಷ್ಟೇ ದ್ವೇಷ ಇರಲಿ, ಎಷ್ಟೇ ವ್ಯತ್ಯಾಸಗಳಿದ್ರೂ ಈ ರೀತಿ ನಡವಳಿಕೆಗಳು ಎಲ್ಲೂ ಕಾಣಲಿಕ್ಕೆ ಸಾಧ್ಯವಿಲ್ಲ. ಎಲ್ಲಾದ್ರಲ್ಲೂ ವರ್ಷ್ಟಿದ್ರು ನಡವಳಿಕೆನಲ್ಲೂ ಇನ್ನೇನು ಆಡಳಿತ ಅಂತೂ ಇಲ್ಲ, ಡೆವಲಪ್ಮೆಂಟ್ ಇಲ್ಲ, ಒಳ್ಳೆ ಚಿಂತನೆಯೂ ಇಲ್ಲ, ಒಳ್ಳೆ ಕಲ್ಪನೆಯೂ ಇಲ್ಲ, ಭ್ರಷ್ಟಾಚಾರ ತುಂಬ ನಡವಳಿಕೆನಲ್ಲೂ ಇಲ್ಲ. ಇನ್ನೇನು ಜನ ಇವರಿಂದ ಎದುರು ನೋಡ್ಬೋದು. ಕೈ ಮುಗ್ದು 2 ವರ್ಷದ ಸಾಧನಾ ಸಮಾವೇಶದಲ್ಲಿ ಇದೇ ನೋಡಿ ನಾವು ಸಾಧನೆ ಏನು, ದುರಂಕಾರ ಅಹಂಕಾರವನ್ನು ಮೆರೆಯುವಂಥದ್ದೇ ಸಾಧನೆ. ನಾನೇ ನಾಯಕ, ನಾನೇ ಸರ್ವೋಚ್ಚ ನಾಯಕ, ಯಾರಂಗೆ ಮೆರಿತಾರ? ತಗ್ಗಿದಷ್ಟು ಮನುಷ್ಯ ದಳ್ತಾನೆ. ತಗ್ಬೇಕು, ಬಗ್ಬೇಕು, ಪ್ರೀತಿಸ್ಬೇಕು, ನಡವಳಿಕೆ ಮಾಡೋಂಥದ್ದಾಗಬೇಕು. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಏನಾರು ಅವಮಾನ ಆಯಿತು ಅಂತ ಅವ್ರ ಪಕ್ಷದಲ್ಲಿ ಏನ್ರಿ ಅವಮಾನ? ಎಲ್ಲ ಅವರಲ್ಲಿ ಏನು ಅನ್ಸೋದಿಲ್ಲ, ಅವ್ರಿಗೆ ಏನೂ ಇಲ್ಲ. ಅವಮಾನ ಅನಿಸ್ತವ್ರು ಯಾರು ಇದ್ದರೆ ರಿಯಾಕ್ಟ್ ಮಾಡ್ತಾರೆ, ಯಾರು ರೆಸ್ಪಾಂಡ್ ಮಾಡ್ತಾರೆ, ಏನಾರು ಅನಿಸಿದ್ಯಾ ಅವ್ರಿಗೆ? ಏನು ಇಲ್ಲ, ಅವೆಲ್ಲ ಏನಿಲ್ಲ ಅವರಲ್ಲಿ. ಜನಕ್ಕೆ ಅನಿಸುತ್ತೆ. ನಾಯಕರುಗಳು ಅವ್ರ ಕಾಂಗ್ರೆಸ್ ಪಕ್ಷದಲ್ಲಿ ಏನೂ ಅನ್ಸಲ್ಲ. ಎವ್ರಿಥಿಂಗ್ ಈಸ್ ಓಕೆ, ಪಾರ್ಟ್ ಆಫ್ ಫ್ಯಾಮಿಲಿ. ಅವಮಾನ ಮಾಡ್ತೀರಾ, ತೆಗಳ್ತೀರಾ, ಏನು ಬೇಕಾದ್ರೆ ಮಾಡಿ, ತೊಂದರೆ ಇಲ್ಲ ಅಂತ. ಅದು ಜನಕ್ಕೆ ಅಸಹ್ಯ ಆಗ್ತಿದೆ. ಇವ್ರು ಕಾಂಗ್ರೆಸ್ನವ್ರಿಗೆ, ನಾಯಕರುಗಳಿಗೆ ಏನು ಅಂದರೆ ಅವ್ರಿಗೆ ದುಡ್ಡು ಹೊಂದಿದ್ರೆ ಆಯಿತು, ಅಧಿಕಾರ ಹೊಂದಿದ್ರೆ ಆಯಿತು. ಅಧಿಕಾರ ದುಡ್ಡಿಗೋಸ್ಕರ ಏನು ಬೇಕಾದ್ರೆ ಮಾಡ್ತೀವಿ, ಹೇಗೆ ಬೇಕಾದ್ರೆ ಸಹಿಸ್ಕೋತೀವಿ, ಹೆಂಗೆ ಬೇಕಾದ್ರೆ ಇರ್ತೀವಿ ಅನ್ನೋದಕ್ಕೆ ಉದಾಹರಣೆಗಳು ಎಲ್ಲ ಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ದಾರೆ.